ವೀಕ್ಷಕರೇ, ರಾಜೇಶ್ ಕೃಷ್ಣನ್ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಕನ್ನಡದ ಸುಮಧುರ ಕಂಠದ ಗಾಯಕ, ಮೆಲೋಡಿ ಕಿಂಗ್, ಜೂನಿಯರ್ ಎಸ್ಪಿಬಿ ಅಂತ ಸಂಗೀತ ಪ್ರಿಯರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿರುವ ಜೇನಿನ ಕಂಠದ ಗಾಯಕ ಇವರು. ಕನ್ನಡದ ಗಾಯಕರು ಕಣ್ಮರೆಯಾಗಿ ಪರಭಾಷಾ ಗಾಯಕರ ದರ್ಬಾರ್ ಇದ್ದ ಕಾಲಘಟ್ಟದಲ್ಲಿ ಕನ್ನಡದ ದನಿಯಾಗಿ ಕನ್ನಡ ಚಿತ್ರರಂಗ ಪ್ರವೇಶಿಸಿ ಹಲವಾರು ಸೂಪರ್ ಹಿಟ್ ಗೀತೆಗಳನ್ನು ಕೊಟ್ಟ ರಾಜೇಶ್ ಅಪ್ಪಟ ದೇಸಿ ಪ್ರತಿಭೆ. ದಿಗ್ಗಜ ಗಾಯಕ ಎಸ್ಪಿಬಿ ಅವರಿಂದ ಸ್ಫೂರ್ತಿ ಪಡೆದು ನಾದಬ್ರಹ್ಮ ಹಂಸಲೇಖ ಅವರ ಗರಡಿಯಲ್ಲಿ ಬೆಳಗಿದ ರಾಜೇಶ್ ನಡೆದು ಬಂದ ಹಾದಿ, ಸಾಧಿಸಿದ ಯಶಸ್ಸು ಮಾತ್ರ ಅದ್ಭುತ. ಇಂದಿಗೂ ತಮ್ಮದೇ ಬೇಡಿಕೆಯನ್ನು ಹೊಂದಿದ್ದು ರಿಯಾಲಿಟಿ ಶೋಗಳಲ್ಲಿ ತೀರ್ಪುಗಾರರಾಗಿ ಕನ್ನಡದ ಹೊಸ ಪ್ರತಿಭೆಗಳಿಗೆ ಮಾರ್ಗದರ್ಶನ ಮಾಡ್ತಾ ಸಂಗೀತ ಸೇವೆಯನ್ನು ಮುಂದುವರಿಸುತ್ತಿರುವ ರಾಜೇಶ್ ಗಾನಯಾನ ನಿರಂತರವಾಗಿ ಸಾಗ್ತಿದೆ. ಇಷ್ಟೊಂದು ಪ್ರಸಿದ್ಧಿ ಪಡೆದ ರಾಜೇಶ್ ಕೃಷ್ಣನ್ ಅವರ ವೈಯಕ್ತಿಕ ಬದುಕಿನಲ್ಲಿ ಅದೆಂತಹ ದುರ್ಘಟನೆಗಳು ನಡೆದು ಹೋದವು ಗೊತ್ತಾ? ಇವರು ಯಾಕೆ 3 ಮದುವೆಯಾದ್ರು? 3 ಜನ ಹೆಂಡತಿಯರು ಇವರನ್ನ ಯಾಕೆ ಬಿಟ್ಟು ಹೋದ್ರು? ಹಾಗೆ ಇತ್ತೀಚೆಗೆ ಗಾಯನದಲ್ಲಿ ರಾಜೇಶ್ ಕೃಷ್ಣನ್ಗೆ ಅವಕಾಶಗಳು ಕಡಿಮೆಯಾಗ್ತಿರೋದು ಯಾಕೆ? ಮುಂತಾದ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ, ರಾಜೇಶ್ ಕೃಷ್ಣನ್ ಹುಟ್ಟಿದ್ದು 1973ರ ಜೂನ್ 3ರಂದು. ಇವರು ತಮಿಳುನಾಡಿನಲ್ಲಿ ಜನಿಸಿದ್ರು. ಓದಿದ್ದು, ಬೆಳೆದಿದ್ದು ಹಾಗೂ ವಿದ್ಯಾಭ್ಯಾಸವನ್ನು ಪಡೆದದ್ದು ಮಾತ್ರ ಬೆಂಗಳೂರಿನಲ್ಲಿ. ರಾಜೇಶ್ ಕೃಷ್ಣನ್ ಅವರ ತಾಯಿ ಮೀರಾ ಸ್ವತಃ ಶಾಸ್ತ್ರೀಯ ಸಂಗೀತ ಗಾಯಕಿಯಾಗಿದ್ದು ಅವರೇ ತಮ್ಮ ಮೊದಲ ಗುರು ಅಂತ ರಾಜೇಶ್ ಎಷ್ಟೋ ಸಂದರ್ಭಗಳಲ್ಲಿ ಹೇಳಿದ್ದಾರೆ. ತಾಯಿ ಹಾಡುಗಾರ್ತಿಯಾಗಿದ್ದರಿಂದ ಮನೆಯಲ್ಲೇ ಸಂಗೀತಮಯ ವಾತಾವರಣ ಇತ್ತು. ಇಂತಹ ಪರಿಸರದಲ್ಲಿ ಬೆಳೆದ ರಾಜೇಶ್ ಸಹಜವಾಗಿಯೇ ಬಾಲ್ಯದಲ್ಲಿ ಸಂಗೀತದತ್ತ ವಾಲಿದ್ರು. ಚಿಕ್ಕಂದಿನಲ್ಲಿ ಸಂಗೀತದ ಜೊತೆಗೆ ವಿದ್ಯಾಭ್ಯಾಸದಲ್ಲೂ ಮುಂದಿದ್ದ ರಾಜೇಶ್ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ರು. ಶಾಲಾ ದಿನಗಳಲ್ಲಿ ಹಾಡುಗಳನ್ನ ಚೆನ್ನಾಗಿ ಹಾಡ್ತಿದ್ದ ರಾಜೇಶ್ ಕಾಲೇಜಿಗೆ ಸೇರುವ ಹೊತ್ತಿಗೆ ಆರ್ಕೆಸ್ಟ್ರಾಗಳಲ್ಲಿ ಹಾಡೋಕೆ ಆರಂಭಿಸಿದ್ರು. ಆರ್ಕೆಸ್ಟ್ರಾಗಳಲ್ಲಿ ಹಾಡ್ತಿದ್ದ ರಾಜೇಶ್ ಅದು ಹೇಗೋ ಸಂಗೀತ ನಿರ್ದೇಶಕರಾದ ರಾಜನ್ ನಾಗೇಂದ್ರ ಅವರ ಕಣ್ಣಿಗೆ ಬೀಳ್ತಾರೆ. 1991ರಲ್ಲಿ ಬಂದ ಗೌರಿ ಗಣೇಶ ಸಿನಿಮಾದಲ್ಲಿ ಮಾತಿನಲ್ಲಿ ಗೆಲ್ಲಬಲ್ಲೆ ಜಗವನ್ನೇ ಹಾಡನ್ನ ಅನಂತ್ನಾಗ್ ಅವರಿಗೆ ಹಾಡುವ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ ರಾಜೇಶ್ ಕೃಷ್ಣನ್ ಸತತ 34 ವರ್ಷಗಳು ಕಳೆದರೂ ಇಂದಿಗೂ ತಮ್ಮ ಛಾಪನ್ನ ಹೊಂದಿದ್ದಾರೆ. ಗಾಯನದ ಯಶಸ್ಸಿನಲ್ಲಿ ಇರುವಾಗಲೇ ಮೊದಲಿಗೆ ರಾಜೇಶ್ ಕೃಷ್ಣನ್ ಅವರು ಸೌಮ್ಯರಾವ್ ಎಂಬುವವರನ್ನ ಮದುವೆಯಾಗ್ತಾರೆ. ಸೌಮ್ಯರಾವ್ ಬೇರೆ ಯಾರೂ ಅಲ್ಲ, ಕನ್ನಡದ ಪ್ರಖ್ಯಾತ ಗಾಯಕಿ BK ಸುಮಿತ್ರಾ ಅವರ ಮಗಳು. ಸೌಮ್ಯರಾವ್ ಕೂಡ ಉತ್ತಮ ಗಾಯಕಿಯಾಗಿದ್ದು ಕನ್ನಡದ ಹಲವಾರು ಸಿನಿಮಾಗಳಿಗೆ ಹಾಡಿದ್ದಾರೆ. ರಾಜೇಶ್ ಹಾಗೂ ಸೌಮ್ಯರಾವ್ ಇಬ್ರು ಗಾಯಕರಾದ್ರಿಂದ ಹಲವಾರು ವೇದಿಕೆಗಳಲ್ಲಿ ಒಟ್ಟಿಗೆ ಹಾಡ್ತಿದ್ರು. ಹೀಗೆ ಪರಿಚಯ ಸ್ನೇಹವಾಗಿ, ಸ್ನೇಹ ಪ್ರೀತಿಯಾಗಿ ಇಬ್ಬರು ತಮ್ಮ ಮನೆಯವರನ್ನ ಒಪ್ಪಿಸಿ ಮದುವೆಯಾಗ್ತಾರೆ. ಆರಂಭದಲ್ಲಿ ಇವರ ದಾಂಪತ್ಯದಲ್ಲಿ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಆದರೆ ಬರ್ತಾ ಬರ್ತಾ ಇವರ ನಡುವೆ ಭಿನ್ನಾಭಿಪ್ರಾಯಗಳು ಹುಟ್ಟಿಕೊಳ್ಳೋಕೆ ಆರಂಭ ಆಗುತ್ತೆ. ಇದರಿಂದ ಇವರು ಬೇರೆ ಆಗೋಕೆ ನಿರ್ಧರಿಸಿ ಡಿವೋರ್ಸ್ ಪಡ್ಕೋತಾರೆ. ಅಲ್ಲಿಗೆ ರಾಜೇಶ್ ಸೌಮ್ಯರಾವ್ ಸಂಬಂಧ ಮುರಿದು ಬೀಳುತ್ತೆ. ಸೌಮ್ಯರಾವ್ ಅವರಿಂದ ದೂರವಾದ ರಾಜೇಶ್ ಹಲವು ವರ್ಷಗಳ ಕಾಲ ಒಂಟಿಯಾಗಿ ಜೀವನ ಮಾಡ್ತಾರೆ. ಆಗ ರಾಜೇಶ್ಗೆ ದಂತವೈದ್ಯ ಆಗಿದ್ದ ಹರಿಪ್ರಿಯಾ ಅವರ ಪರಿಚಯ ಆಗುತ್ತೆ. ಹರಿಪ್ರಿಯಾ ಅವರ ಮನಸ್ಸಿಗೆ ಸೋತ ರಾಜೇಶ್ ಮುಂದೆ ಅವರನ್ನು 2ನೇ ಬಾರಿಗೆ ಮದುವೆಯಾಗ್ತಾರೆ. ಇನ್ನು ಮುಂದೆಯಾದರೂ ತಮ್ಮ ಸಾಂಸಾರಿಕ ಜೀವನ ಸರಿ ಹೋಗಬಹುದು ಅಂತ ಅಂದುಕೊಂಡಿದ್ದ ರಾಜೇಶ್ ಕೃಷ್ಣನ್ ಲೆಕ್ಕಾಚಾರ ತಪ್ಪಾಗಿರುತ್ತೆ. ಹರಿಪ್ರಿಯಾ ರಾಜೇಶ್ ದಾಂಪತ್ಯ ಜೀವನ ಕೂಡ ಹೆಚ್ಚು ದಿನಗಳ ಕಾಲ ಉಳಿಯದೆ ಮುರಿದು ಬೀಳುತ್ತೆ. ಮೊದಲ ಮದುವೆಯ ನೋವನ್ನ ಹರಿಪ್ರಿಯಾ ಮೂಲಕ ಮರೆಯಬೇಕು ಅಂತಿದ್ದ ರಾಜೇಶ್ ಕೃಷ್ಣನ್ಗೆ ಅಲ್ಲೂ ನಿರಾಸೆಯಾಗುತ್ತೆ. ಇದರಿಂದ ಮಾನಸಿಕವಾಗಿ ಮತ್ತಷ್ಟು ಕುಗ್ಗಿ ಹೋದ ರಾಜೇಶ್ ಇನ್ನು ಯಾರ ಸಹವಾಸವೂ ಬೇಡ ಅಂತ ಅಂದುಕೊಳ್ಳುವ ಮಟ್ಟಿಗೆ ದಾಂಪತ್ಯ ಜೀವನ ಡ್ಯಾಮೇಜ್ ಆಗಿ ಹೋಗುತ್ತೆ. ಇದರ ನೋವಲ್ಲೇ ಇರಬೇಕಾದ್ರೆ ರಾಜೇಶ್ ಜೀವನದಲ್ಲಿ ಮತ್ತೊಂದು ಯುವತಿ ಎಂಟ್ರಿ ಆಗ್ತಾರೆ. ಅವರೇ ರಮ್ಯಾ ವಸಿಷ್ಠ. ಒಂದು ಸಿಂಗಿಂಗ್ ಪ್ರೋಗ್ರಾಂನಲ್ಲಿ ರಾಜೇಶ್ ಅವರಿಗೆ ಪರಿಚಯವಾದ ಇವರು ಗಾಯಕಿಯಾಗಿ, ಸೀರಿಯಲ್ ನಟಿಯಾಗಿ ಹಾಗೂ ನಿರೂಪಕಿಯಾಗಿ ಗುರುತಿಸಿಕೊಂಡಿದ್ರು. ಇಬ್ಬರು ಪರಸ್ಪರ ಒಪ್ಪಿದ್ರಿಂದ ರಾಜೇಶ್ 3ನೇ ಬಾರಿಗೆ ಮದುವೆ ಆಗ್ತಾರೆ. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, 3ನೇ ಬಾರಿಯೂ ಹಳೆ ಕಥೆಯೇ ಶುರುವಾಗುತ್ತೆ. ಮದುವೆಯಾದ ಕೆಲವು ದಿನಗಳಲ್ಲೇ ಇವರ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡುತ್ತೆ. ರಮ್ಯಾ ವಸಿಷ್ಠ ಅವರು ರಾಜೇಶ್ ವಿರುದ್ಧವೇ ಆರೋಪ ಮಾಡಿ ತಮಗೆ ವಿಚ್ಛೇದನ ಬೇಕು ಅಂತ ನ್ಯಾಯಾಲಯಕ್ಕೆ ಅರ್ಜಿ ಹಾಕ್ತಾರೆ. ಅದಕ್ಕೆ ಕಾರಣವನ್ನು ಕೇಳಿದಾಗ ರಾಜೇಶ್ ಕೃಷ್ಣನ್ ವಿರುದ್ಧ ಅನೇಕ ಆರೋಪಗಳನ್ನು ಮಾಡ್ತಾರೆ. ಆ ಆರೋಪಗಳು ನಿಜಕ್ಕೂ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು. ಅದೇನಂದ್ರೆ ರಾಜೇಶ್ ಕೃಷ್ಣನ್ ಅವರಿಗೆ ಪುರುಷತ್ವವೇ ಇಲ್ಲ ಅಂತ ಆರೋಪಿಸಿದ್ರು. ಹೀಗೆ ರಮ್ಯಾ ವಸಿಷ್ಠ ಕೂಡ ರಾಜೇಶ್ ಕೃಷ್ಣನ್ ಅವರಿಂದ ದೂರವಾಗ್ತಾರೆ. ಈ ಎಲ್ಲಾ ಘಟನೆಗಳಿಂದ ರಾಜೇಶ್ ಅವರು ಅಪಾರ ನೋವನ್ನು ಅನುಭವಿಸ್ತಾರೆ. ಮೊದಲನೇ ಹೆಂಡತಿ ಬಿಟ್ಟು ಹೋದಾಗ 2ನೇ ಪತ್ನಿಯಾದ್ರೂ ತನ್ನ ಜೊತೆ ಖುಷಿಯಿಂದ ಸಂಸಾರ ಮಾಡ್ತಾಳೆ ಅಂದುಕೊಂಡ್ರೆ 2ನೇ ಪತ್ನಿಯೂ ದೂರವಾಗ್ತಾರೆ.
ಇನ್ನು ಮೂರನೇ ಪತ್ನಿಯಿಂದಾದ್ರೂ ತನ್ನ ನೋವುಗಳನ್ನ ಮರಿಬೇಕು ಅಂದುಕೊಂಡು ಮದುವೆಯಾದ್ರೆ ಆ ಮೂರನೇ ಪತ್ನಿಯಿಂದಲೇ ಎಲ್ಲಕ್ಕಿಂತ ಹೆಚ್ಚಾಗಿ ನೋವುಗಳನ್ನ ಅನುಭವಿಸ್ತಾರೆ ಹೊರತು ರಾಜೇಶ್ ಸಾಂಸಾರಿಕ ಜೀವನ ಮಾತ್ರ ಸರಿ ಹೋಗೋದೇ ಇಲ್ಲ. ಇವೆಲ್ಲದರಿಂದ ಬೇಸತ್ತ ರಾಜೇಶ್ ಒಬ್ಬಂಟಿಯಾಗಿ ಚಿಂತಿಸುತ್ತಾ ಉಳಿದು ಬಿಡ್ತಾರೆ. ಈ ನಡುವೆ ರಾಜೇಶ್ಗೆ ಹಲವು ಸಿನಿಮಾಗಳಲ್ಲಿ ಹಾಡುವ ಅವಕಾಶಗಳು ಸಿಗುತ್ತೆ. ಆದರೆ ರಾಜೇಶ್ ಕೃಷ್ಣನ್ ಆ ಎಲ್ಲಾ ಅವಕಾಶಗಳನ್ನ ತಿರಸ್ಕರಿಸ್ತಾರೆ. ಯಾಕಂದ್ರೆ ಈ ಚಿಂತೆಯಲ್ಲಿ ಅವರು ಮುಳುಗಿ ಹೋಗಿರ್ತಾರೆ. ಹಾಗೆ ಎಲ್ಲದರ ಬಗ್ಗೆ ಆಸಕ್ತಿ ಕಳೆದುಕೊಂಡಿರ್ತಾರೆ. ಈ ಮಧ್ಯೆ ಅದೆಷ್ಟೋ ಹಾಡುಗಳು ಅವರ ಕೈ ತಪ್ಪುತ್ತೆ. ಇದರಿಂದ ಕ್ರಮೇಣ ಕನ್ನಡ ಸಿನಿಮಾಗಳಲ್ಲಿ ಅವರ ಹಾಡುಗಳು ಕಡಿಮೆಯಾದವು. ರಾಜೇಶ್ ಕೃಷ್ಣನ್ಗೆ ಇದ್ದ ಬೇಡಿಕೆಯು ಕ್ರಮೇಣ ಕಡಿಮೆ ಆಗ್ತಾ ಹೋಯ್ತು. ಒಂದು ರೀತಿಯಲ್ಲಿ ಇದಕ್ಕೆಲ್ಲ ಕಾರಣ ರಾಜೇಶ್ ಕೃಷ್ಣನ್ ಅವರ ಮದುವೆಯ ಕಹಿ ಘಟನೆಗಳೇ ಕಾರಣ ಅಂದ್ರೆ ತಪ್ಪಾಗಲ್ಲ ಅಂತ ಹೇಳ್ತಾ ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮಸ್ಕಾರ.